ಸಾಲಿಗ್ರಾಮ ಪಟ್ಟಣ ಪಂಚಾಯತ್ನ 50ನೇ ವರ್ಷದ ಆಚರಣೆ ಅಂಗವಾಗಿ ಅಂತಾರಾಷ್ಟ್ರೀಯ ಕೋಸ್ಟಲ್ ಕ್ಲೀನ್ ಅಪ್ ಡೇ ಸ್ವಚ್ಛತಾ ಹಿ ಸೇವಾ 2025ರ ಅಂಗವಾಗಿ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಪಡುಕೆರೆ ಬೀಚ್ನಲ್ಲಿ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಸಮುದ್ರ ತೀರದಲ್ಲಿ ಶೇಖರಣೆಗೊಂಡ ಪ್ಲಾಸ್ಟಿಕ್ ಸೇರಿದಂತೆ ವಿವಿಧ ತ್ಯಾಜ್ಯಗಳನ್ನು ಸಂಗ್ರಹಿಸಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಿದರು. ಆಶ್ರಿತ್ ನರ್ಸಿಂಗ್ ಕಾಲೇಜು ಕೋಟ, ಪಾಂಚಜನ್ಯ ಸಂಘ ಅಂಬಾಗಿಲು ಕೆರೆ ಪಾರಂಪಳ್ಳಿ, ಗೆಳೆಯರ ಬಳಗ ಕಾರ್ಕಳ, ವಿನ್ ಲೈಟ್ ಸ್ಪೋರ್ಟ್ಸ್ ಕ್ಲಬ್ ಪಾರಂಪಳ್ಳಿ, ಕರಾವಳಿ ಫ್ರೆಂಡ್ಸ್ ಪಾರಂಪಳ್ಳಿ, ಕೆನರಾ ಬ್ಯಾಂಕ್ ಇದರ ನೂರಾರು ಸ್ವಯಂ ಸೇವಕರು ಸಮುದ್ರ ತೀರದಲ್ಲಿ ತೇಲಿ ಬಂದ ಪ್ಲಾಸ್ಟಿಕ್ ಸೇರಿದಂತೆ ನಾನಾ ತ್ಯಾಜ್ಯಗಳನ್ನು ಸಂಗ್ರಹಿಸಿ ಸ್ಥಳದಲ್ಲಿಯೇ 10 ವಿಧದಲ್ಲಿ ವಿಂಗಡಿಸಲಾಯಿತು. ಇದೇ ಸಂದರ್ಭದಲ್ಲಿ ನಾಡಗೀತೆ ಹಾಡಲಾಯಿತು. ಪ್ರತಿಜ್ಞಾ ವಿಧಿ ಸ್ವೀಕಾರ ಮಾಡಲಾಯಿತು. ಸಂಘ ಸಂಸ್ಥೆಗಳಿಗೆ ಪ್ರಮಾಣ ಪತ್ರ ನೀಡಲಾಯಿತು. ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸುಕನ್ಯಾ ಜೆ ಶೆಟ್ಟಿ, ಉಪಾಧ್ಯಕ್ಷೆ ಗಿರಿಜಾ ಪೂಜಾರ್ತಿ, ಸದಸ್ಯ ಸಂಜೀವ ದೇವಾಡಿಗ, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಅನಸೂಯ ಹೆರ್ಲೆ, ಹಿರಿಯ ಆರೋಗ್ಯ ನಿರೀಕ್ಷಕಿ ಮಮತಾ, ಪ್ರಭಾರ ಕಂದಾಯ ನಿರೀಕ್ಷಕ ಚಂದ್ರಶೇಖರ್ ಸೋಮಯಾಚಿ, ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಪೌರ ಕಾರ್ಮಿಕರು, ಸಿಬ್ಬಂದಿಗಳು ಹಾಜರಿದ್ದರು. ಸ್ವಚ್ಛತಾ ಹಿ ಸೇವೆ 2025ರ ಒಂದು ಆದೇಶ ಸರ್ಕಾರದಲ್ಲಿ ಏನು ಆದೇಶ ಬರುತ್ತೆ ಅದು ಪ್ರತಿ ವರ್ಷ ಸೆಪ್ಟೆಂಬರಿಂದ ಅಕ್ಟೋಬರ್ 2 ಗಾಂಧಿ ಜಯಂತಿ ಪ್ರಯುಕ್ತ ಒಂದು 15 ದಿವಸದ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡಲಿಕ್ಕೆ ಒಂದು ಸರ್ಕಾರ ಏನು ಗೈಡ್ಲೈನ್ಸ್ ಕೊಟ್ಟಿದೆ ಅದ್ರ ಪ್ರಕಾರ ಈ ಜಿಲ್ಲೆಯಾದ್ಯಂತ ಒಂದು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಸಾಲಿಗ್ರಾಮ ಪಟ್ಟಣ ಪಂಚಾಯತಲ್ಲಿ ಈ ದಿನ 29/2025ರಂದು ನಾವು ವಿವಿಧ ಸಂಘ ಸಂಸ್ಥೆ ಆಶ್ರಿತ್ ಕಾಲೇಜ್ ಕೋಟ ಇವರ ಒಂದು ಜಂಟಿ ಆಶ್ರಯದಲ್ಲಿ ಒಂದು ಬೀಚ್ ಸ್ವಚ್ಛತಾ ಕಾರ್ಯಕ್ರಮವನ್ನು ಇವತ್ತು ಏರ್ಪಡಿಸಿದ್ದೇವೆ. ಈ ಸಲ ಏನು ವಿಶೇಷತೆ ಅಂದರೆ ಮೊದಲೆಲ್ಲ ಕಸ ಎಲ್ಲ ಒಟ್ಟಿಗೆ ಹೆಕ್ತಾ ಇದ್ರು, ಬಟ್ ಈ ಮೂಲದಲ್ಲೇ ಸೆಗ್ರಿಗೇಷನ್, ಈ ಬಾಟ್ಲ್ ಆಗಲಿ, ಪ್ಲಾಸ್ಟಿಕ್ ಆಗಲಿ, ಗ್ಲಾಸ್ ಆಗಲಿ, ಆ ಸಪ್ರೇಟ್ ಚಪ್ಪಲಿ ಆಗಲಿ ಸಪ್ರೇಟ್ ಆಗಿ ಹೆಕ್ಕುವಂಥದ್ದು ಈ ಕಾನ್ಸೆಪ್ಟ್ ಈ ಸಲ ನಾವು ತಗೊಂಡು ಬಂದಿದ್ದೀವಿ. ಪ್ರತಿ ಸಲ ನಾವು ಕ್ಲೀನ್ ಮಾಡೋದಕ್ಕಿಂತ ಪಬ್ಲಿಕ್ ಸ್ವಲ್ಪ ಅವೇರ್ನೆಸ್ ಹೆಚ್ಚಿಸ್ಕೊಂಡು ಏನು ಕಸನ ವೇಸ್ಟ್ ಎಲ್ಲೂ ಥ್ರೋ ಮಾಡದ ಹಾಗೆ ಒಂದು ಮನೋಭಾವನೆ ಅವರು ಇದು ಮಾಡ್ಕೊಬೇಕಂತ ಹೇಳ್ತೀನಿ. ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಸುವರ್ಣ ಮಹೋತ್ಸವದ ಅಂಗವಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಇಂತಹ ಸ್ವಚ್ಛತಾ ಕಾರ್ಯಕ್ರಮ ಆಗುವಾಗ ಪಟ್ಟಣ ಪಂಚಾಯತಿನವರು ಬೇರೆಯವರನ್ನೆಲ್ಲ ಸೇರಿಸಿಕೊಂಡು ಇವತ್ತು ಬೇರೆ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಈ ಸ್ವಚ್ಛತಾ ಆಂದೋಲನದಲ್ಲಿ ಭಾಗಿಯಾಗಿದ್ದಾರೆ. ಅದರ ಜೊತೆ ನಾವು ಸಹ ಕೂಡಿಕೊಂಡಿದ್ದೇವೆ. ಭಾಳ ಒಂದು ಉನ್ನತ ಮಟ್ಟದ ಕಾರ್ಯಕ್ರಮ. ಇದೇ ರೀತಿ ಸ್ವಚ್ಛತಾ ಕಾರ್ಯಕ್ರಮ ಆಗಿಂದಾಗ ಆಗ್ತಾ ಇದ್ದರೆ ನಮ್ಮ ಪರಿಸರವು ಸ್ವಚ್ಛತೆ ಇರಲಿಕ್ಕೆ ಸಾಧ್ಯ. ಈ ಸ್ವಚ್ಛತಾ ಹಿ ಸೇವಾ 2025 ಕಾರ್ಯಕ್ರಮ ನಡೀತಾ ಇದ್ದು ಅದು ಆ್ಯಕ್ಚುಲಿ ನಮಗೆ ತುಂಬ ಒಳ್ಳೆಯದು ಅನಿಸ್ತಾ ಉಂಟು. ಇದೆಲ್ಲ ಅಂದರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡೋದು ನಮಗೆ ತುಂಬ ಖುಷಿ ಅನಿಸುತ್ತೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.